ಸವಿ, ಗೌರಿ ನೋಡಿದ್ರೆ ಯಾಕೋ ಭಾಳ ಬೇಜಾರನಾಗಿದ್ದಂಗೆ ಅಂತ ಅನಿಸ್ತೈತಿ, ಹೌದಿಲ್ಲ? ಹ್ಞೂ ಲಲಿತಾ, ಭಾಳ ಬೇಜಾರನಾಗ ಅದಾಳ. ಆದ್ರೆ ಏನು ಮಾಡೋದು, ನಾಳೆ ನೋಡಕ್ಕೆ ಬರಾಕುಂತಾರಲ್ಲ, ಅದನ್ನಕ್ಕೆ ಈಗಲೇ ಹೇಳಿ ಹೇಳ್ಬಿಡೋದು ಚಲೋ. ಈಗಲೇ ಹೇಳಿದ್ರೆ ಆಕಿನೂ ರೆಡಿ ಇರ್ತಾಳೆ. ಇಲ್ಲ ಅಂದ್ರೆ ನಾಳೆ ಬಂದಾಗ ಒದರಾಡೋದು ಚೀರಾಡೋದು ಎಲ್ಲ ಮಾಡಿದ್ರೆ ಬಂದವ್ರ ಮುಂದೆ ಅವಮಾನ ಆಗೋದು ನಮ್ಗೆ. ಅದಕ್ಕೆ ಮೊದಲು ಮಾತಾಡ್ಬಿಡೋಣ ಆಕೆ ಹತ್ರ. ಸರಿ, ನಡಿ. ಗೌರಿ, ನನಗೆ ನಿಮ್ಮ ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡ್ರಿ. ಒಂದು ಸ್ವಲ್ಪ ಹೊತ್ತು ನನ್ನನ್ನು ಒಬ್ಬಕ್ಕೆ ಇರಾಕನ್ನು ಬಿಟ್ಟುಬಿಡ್ರಿ. ರೂಮ್ನಲ್ಲಿದ್ದರೆ ಅಲ್ಲೂ ಬರ್ತೀರಿ, ಹೊರಗಡೆ ಟಿ ವಿ ನೋಡ್ಕೊತ ಕೂತಂದ್ರೆ ಅಲ್ಲೂ ಬರ್ತೀರಿ, ಇಲ್ಲಿ ಒಂದು ಸ್ವಲ್ಪ ಗಾಳಿ ನಿಂತ್ಕೊಳ್ಳೋಣ ಅಂದ್ರೆ ಇಲ್ಲಿ ಬರ್ತೀರಿ. ನೀವು ಏನು ಮಾಡಿದ್ರೇನು ಏನು ಬಿಟ್ರೇನು, ನಾನು ಮದುವೆ ಆಗೋದು ನಾನು ಯಾರನ್ನು ಇಷ್ಟಪಟ್ಟೀನಿ ಅವರನ್ನು ನೀವು ತೋರಿಸ್ತವ್ರಿಗೆ ಏನಲ್ಲ. ದಯವಿಟ್ಟು ಒಂದು ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಟ್ಟುಬಿಡ್ರಿ. ಇಲ್ಲಿಂದ ಹೋಗ್ರಿ ಅಂತ ಅಂದೆ ನಾನು. ಗೌರಿ, ಒಂದು ನಿಮಿಷ ನಾವು ಹೇಳೋದನ್ನು ಕೇಳು. ನಾವು ಏನು ಹೇಳಾಕುಂತೀವಿ ಅನ್ನೋದನ್ನು ಕೇಳಿ ಆಮೇಲೆ ನಿಂಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಂತೆ ಅಂತ. ನಿಮ್ಗೊಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲನು? ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಈಗ ನೀವು ಹೋಗ್ತೀರಾ ಅಥವಾ ನಾನು ಹೋಗ್ಲಾ? ಇದು ನನ್ನ ಪರ್ಸ್ನಲ್ ವಿಷಯ. ನನ್ನ ಪರ್ಸ್ನಲ್ ವಿಷಯದಲ್ಲಿ ನೀವೇಂಟ್ರಿ ಆಗೋದು ನನಗೆ ಇಷ್ಟ ಇಲ್ಲ ಅಂತ ನಿನ್ನೆನೇ ಹೇಳಿನಿಲ್ಲ. ಮತ್ತೆ ಅದಕ್ಕೆ ಪದೇ ಪದೇ ಬಂದು ನನಗೆ ಕಾಡಾಕೊಂತೀರಿ ನೀವು. ಇಲ್ಲಿಂದ ಹೋಗ್ರಿ ಅಂತಂದೆ ಅಷ್ಟೇ. ನೋಡಿ ಗೌರಿ, ನಿನಗೀಗ ಎಷ್ಟು ಸಿಟ್ಟು ಬಂದೈತಲ್ಲ, ನಮಗೂ ನಿನಕ್ಕಿಂತ ಒಂದು ಪಟ್ಟು ಜಾಸ್ತಿನ ಸಿಟ್ಟು ಬರ್ತೈತಿ. ಆದ್ರೆ ನೀನೇನೋ ನೋವ್ನಲ್ಲದಿ ಬೇಜಾರ್ನಲ್ಲದಿ ಅಂತಂದು ಅನ್ನೋ ಒಂದು ಕಾರಣಕ್ಕೆ ನಿನ್ನ ಹತ್ರ ಸಮಾಧಾನದಿಂದ ಮಾತಾಡ್ಕೊತೀವಿ. ನೋಡು, ಇವಾಗ ನಾವು ಹೆಂಗೆ ಸಮಾಧಾನದಿಂದ ಮಾತಾಡ್ಕೊತೀವೋ ನೀನು ಹಂಗೆ ಸಮಾಧಾನದಿಂದ ಮಾತಾಡು. ನಿಮ್ಗೇನು ಹೇಳಿದ್ನ ನಾನು? ನನ್ನ ಹತ್ರ ಬಂದು ಸಮಾಧಾನದಿಂದ ಮಾತಾಡ್ರಿ, ನನ್ನನ್ನು ಸಮಾಧಾನ ಮಾಡ್ರಿ ಅಂತ ನಾನೇನಾದರೂ ಹೇಳಿದ್ನ? ಮತ್ತೆ ಅದಕ್ಕೆ ಪದೇ ಪದೇ ಬಂದು ನನಗೆ ಕಾಡ್ತೀರಿ ನೀವು? ನೋಡು ಗೌರಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದೈತಿ. ಅದಕ್ಕೋಸ್ಕರ ಬಂದೀವಿ. ಮಾವಾರು ಹೇಳಿದ್ರು ನಿನ್ನ ಹತ್ರ ಮಾತಾಡಂತಂದು, ಅದಕ್ಕೋಸ್ಕರ ಬಂದೀವಿ. ಒಂದು ಸ್ವಲ್ಪ ನಾವು ಏನು ಮಾತಾಡಬೇಕು ಅಂತ ಬಂದೀವಿ ಅನ್ನೋದನ್ನು ದಯವಿಟ್ಟು ಕೇಳು. ಆಮೇಲೆ ನೀನು ಏನು ಮಾಡ್ತೀನಿ ನಿನಗೆ ಬಿಟ್ಟಿದ್ದು. ನೋಡು ಗೌರಿ, ಈ ವಯಸ್ಸು ಹೆಂಗೈತಂದ್ರೆ ನಿಂಗೆ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ಇನ್ನೂ ಗೊತ್ತಾಗಲ್ಲ. ಯಾರು ಒಂದೆರಡು ಮಾತು ನೈಸಾಗಿ ಮಾತಾಡ್ಬಿಟ್ರೆ ಅವ್ರು ಒಳ್ಳೆಯವರು, ಅವ್ರ ಜಗತ್ತಿನಲ್ಲಿ ಅವರಷ್ಟು ಒಳ್ಳೆಯವ್ರು ಯಾರೂ ಇಲ್ಲನೇ ಇಲ್ಲ, ನಮ್ಮನ್ನು ಪ್ರೀತಿಸೋರೇ ಅವರು ಅಂತ ಅಂದ್ಕೊಂಡ್ಬಿಡ್ತೀರಿ. ಅದಕ್ಕೆ ಹೇಳೋದನ್ನು ಕೇಳು. ಏನೇ ಮಾಡ್ಬೇಕಂದ್ರೂ ನಿನ್ನ ಜೀವನದಲ್ಲಿ ಏನೇ ನೀನು ನಿರ್ಧಾರ ತೊಗೋಬೇಕಂದ್ರೂ ಇವಾಗ ನೀ ತೊಗೊಳ್ಳೋ ಅಂಥ ಏಜ್ ಅಲ್ಲ. ನಿಂಗೆ ತಂದೆ ಅದ, ತಾಯಿ ಅದ, ಮನ್ಯಾಗ ಅಮ್ಮ ಅದ, ಎಲ್ಲರೂ ಅದಾರ. ಎಲ್ಲರೂ ಕೇಳಿ ಒಂದು ನಿರ್ಧಾರಕ್ಕೆ ಬಾ. ಇಷ್ಟು ದಿನ ನಿನ್ನನ್ನು ಬೆಳೆಸಿರೋ ತಂದೆಯನ್ನ ಬಿಟ್ಟು, ಅಣ್ಣಂದ್ರನ್ನು ಬಿಟ್ಟು, ತಂದೆ ತಾಯಿ ಅಣ್ಣಂದ್ರನ್ನೆಲ್ಲ ಬಿಟ್ಟು ನಿನ್ನೆ ಮೊನ್ನೆ ಬಂದಿರೋನ ಮೇಲೇ ಅಷ್ಟು ನಂಬಿಕೆ ಆಯ್ತಾ ನಿನಗೆ? ಅವನು ಯಾರು ಮೂರನೇದವನು. ಅವನ ಮೇಲೆ ಇರೋಷ್ಟು ನಂಬಿಕೆ ನಿನಗೆ ನಿನ್ನ ಮನೆಯವ್ರ ಮೇಲಿಲ್ಲನು? ಮೂರನೇದವನು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ಈ ಮನ್ಯಾಗ ಯಾರೂ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ನೋಡು ಗೌರಿ, ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ ನಿನ್ನ ಹತ್ರ ಬಂದು ಮಾತಾಡ್ತಿರೋದು ನಾವು. ನಮ್ಗೆ ಯಾರಿಗೂ ನಿನ್ನ ಮೇಲೆ ಸಿಟ್ಟಿಲ್ಲ, ದ್ವೇಷ ಇಲ್ಲ. ನಾವು ಹೇಳೋದನ್ನು ಅರ್ಥ ಮಾಡ್ಕೊ. ನೀನು ಏನು ಇಷ್ಟಪಡೋಕುಂತೀಯಲ್ಲ ಆ ಹುಡುಗ ಸರಿ ಇಲ್ಲ. ಆ ಹುಡುಗ ನಿನ್ನನ್ನು ಲವ್ ಮಾಡೋಕುಂತಿಲ್ಲ, ಸುಮ್ಮನೆ ನಿನ್ನ ಹತ್ರ ನಾಟಕ ಮಾಡೋಕುಂತಾನ. ಬೇಕಾದ್ರೆ ನಿನ್ಗೆ ಸಾಕ್ಷಿ ಬೇಕಂದ್ರೆ ಹೇಳು, ನನ್ನ ಫೋನಲ್ಲಿ ಐತಿ ತೋರಿಸ್ತೀನಂತ. ಲಲಿತಾ, ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡೈತಲ್ಲ ಅದನ್ನು ತೋರಿಸು. ಹಲೋ, ನೀವು ಫೋನಲ್ಲ, ನನ್ನ ಹುಡುಗನ್ನ ಕರ್ಕೊಂಡು ಬಂದು ನನ್ನ ಎದುರುಗಡೆ ನಿಂದಿರಿಸಿ ಅವನ ಕೈಯಲ್ಲೇ ಹೇಳಿಸಿದ್ರು ನಾನು ನಂಬಂಗಿಲ್ಲ. ಯಾಕಂದ್ರೆ ನೀವಿಬ್ಬರು ಎಷ್ಟು ಕ್ರಿಮಿನಲ್ ಅನ್ನೋದು ನನಗೆ ಗೊತ್ತೈತಿ. ಈಗ ಯಾವ ಕಾಲ ಇದೆ? AI ಏನೇನೋ ವಿಡಿಯೋ ಮಾಡಿ ಏನೇನೋ ಸೃಷ್ಟಿ ಮಾಡುವಂಥ ಕಾಲ ಇದೆ. ಅಂಥದ್ರಲ್ಲಿ ನನ್ನ ಕಿವಿಗೆ ಹೂ ಇಡಕ್ಕೆ ಬರಾಕುಂತೀರನ? ನೀವೆಷ್ಟು ಚಾಲು ಅದಿರಂದ್ರೆ ನಿಮ್ಗೆ ಹೆಂಗೆ ಬೇಕು ಹಾಗೆಲ್ಲ ಡೈಲಾಗನ್ನು ಸೇರಿಸಿ ವಿಡಿಯೋ ಮಾಡ್ಕೊಂಬಂದು ಮನೆಯಾಗ ಎಲ್ಲರೂ ತೋರಿಸಿ ಎಲ್ಲರಿಗೂ ಒಪ್ಪಿಸಿ ಇವಾಗ ನನಗೂ ಅದನ್ನು ತೋರಿಸಿ ನನ್ನನ್ನು ಫುಲ್ ಮಾಡ್ಬೇಕಂತ ಮಾಡಿರನ? ನೀವು ಏನು ಮಾಡಿದ್ರು ಅಷ್ಟ. ನಾನು ಮಾತ್ರ ಮದುವೆ ಆಗೋದು ಅಕುಲನ್ನ, ಮತ್ತೆ ಯಾರೂ ಅಲ್ಲ. ನೋಡು ಗೌರಿ, ಈ ಹಠ ಬಿಟ್ಬಿಡು. ಮಾವರು ಎಷ್ಟು ನೊಂದಾರ ಗೊತ್ತಾನ ನಿನ್ನ ಸಲುವಾಗ, ಅವ್ರು ಎಷ್ಟು ಬೇಜಾರಾಗ ಗೊತ್ತಾನ. 2-3 ದಿನ ಆಯಿತು ಊಟನ ಮಾಡೋಕುಂತಿಲ್ಲ ಗೊತ್ತಾನ ಅವರು. ದಯವಿಟ್ಟು ಏನೋ ತಪ್ಪು ಮಾಡಿದೆ ಆಯಿತು, ನಾವು ಮಾವರ ಹತ್ರ ಮಾತಾಡ್ತೀವಿ, ನಿನ್ನನ್ನು ಕ್ಷಮಿಸಕ್ಕೆ ಹೇಳ್ತೀವಿ, ಅವರು ಕ್ಷಮಿಸ್ತಾರ. ಏನೋ ನಡೆದೈತೆ ಅದನ್ನೆಲ್ಲ ಬಿಟ್ಟು ಮರ್ತು ಬಿಡು. ನಾಳೆ ನಿನ್ನ ನೋಡೋಕೆ ಗಂಡಿನ ಕಡೆ ಎಲ್ಲರೂ ಬರಾಕುಂತಾರ. ಮಾವರ ಎಲ್ಲ ನೋಡಾರ, ಹುಡುಗ ಚಲೋ ಅದನಂತ. ನೋಡು, ನಿನಗೆ ಆ ಹುಡುಗ ಇಷ್ಟ ಆದ್ರೆ ಮದುವೆ ಆಗ್ಬಿಡ, ನಿಂದು ಒಂದು ಚಲೋ ಜೀವನ ಆಗುತ್ತೆ. ಹೇಳೋದನ್ನು ಅರ್ಥ ಮಾಡ್ಕೊ. ಸುಮ್ಮನೆ ಏನೇನೋ ಯಾರ್ಯಾರು ಹಿಂದೋಗಿ ಯಾರ್ಯಾರ್ದೋ ಮಾತು ಕೇಳಿ ನಿನ್ನ ಜೀವನನ ನೀನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡ. ಏನು, ನಾಳೆ ನನ್ನನ್ನು ನೋಡೋಕೆ ಗಂಡಿನ ಕಡೆ ಎಲ್ಲರೂ ಬರಾಕುಂತಾರ? ಯಾರನ್ನು ಕೇಳಿ ನಿರ್ಧಾರ ತೊಗೊಂಡ್ರು? ಯಾರನ್ನು ಯಾಕೆ ಕೇಳಬೇಕು? ಈ ಮನೆಗೆ ಯಜಮಾನ್ರ ಮಾವರು ಅವರ ತೊಗೊಂಡಾರ ನಿರ್ಧಾರನ, ಅವ್ರು ತೊಗೊಂಡಿರೋ ನಿರ್ಧಾರಕ್ಕೆ ನೀನು ಬದ್ಧಳಾಗಿರ್ಬೇಕು. ಅದನ್ನು ಬಿಟ್ಟು ಏನೇನೋ ಮಾತಾಡೋದಲ್ಲ. ನೀ ಹೀಗೆಲ್ಲ ಮಾತಾಡಿದೆ ಅಂದ್ರೆ ಮಾವರಿಗೆ ಬೇಜಾರಾಗುತ್ತೆ. ಯಾರ್ಯಾರಿಗೋ ಬೇಜಾರಾಗತ್ತಂತಂದು ನಾನು ನನ್ನ ಇಷ್ಟದ ವಿರುದ್ಧವಾಗಿ ನಡೆಯೋಕೆ ರೆಡಿ ಇಲ್ಲ. ಅದು ಯಾರು ಬರ್ತಾರ ಬರಲಿ, ನಾಳೆ ನಾನು ರೆಡಿಯಾಗಿ ಬಂದ್ರಲ್ಲ ಆ ಹುಡುಗ ನನ್ನ ನೋಡೋದು ಬರಲಿ, ಸರಿಯಾಗಿ ಉಗಿದು ಕಳಿಸ್ತೀನಿ, ಆವಾಗ ಗೊತ್ತಾಗುತ್ತೆ.
ಸಾಕು ಬಾಯಿ ಮುಚ್ಚಗೌರಿ, ನಿಂದ ಅತಿ ಆಯ್ತು. ಎಷ್ಟು ಸಮಾಧಾನದಿಂದ ತಿಳಿಸಿ ಹೇಳಕ್ಕೆ ಬಂದ್ರೂ ನಿಂದ ನೀನು ಹಠ ನಡ್ಸಾಕೊಂತಿದ್ದೇನ? ಅಲ್ಲ ನೀನು ಹಂಗೆ ಬಂದು ಎಲ್ಲರ ಮುಂದೆ ಆ ಹುಡುಗ ಸರಿಯಾಗಿ ಮಾತಾಡಿ ಕಳಿಸ್ತೀನಂತೆ ಅಂತೆಲ್ಲ, ಅವಾಗ ಹೋಗೋದು ಯಾರ ಮರ್ಯಾದೆ ನಿಂದಲ್ಲ, ಮಾವಾಡ್ದು ಮತ್ತು ಈ ಮನೆಯಾಗಿರೋ ಎಲ್ಲರದು ಮರ್ಯಾದೆ ಹೋಗ್ತೈತಿ. ಒಂದು ಸ್ವಲ್ಪ ಯೋಚನೆ ಇಲ್ಲ, ಖಬರಿಲ್ಲ ನಿನಗೆ? ನೀ ಹಾಗೆಲ್ಲ ಮಾತಾಡಿದೆ, ಹಾಗೆಲ್ಲ ಮಾಡಿದೆ ಅಂದ್ರೆ ಮರ್ಯಾದೆ ಹೋಗ್ತೈತಿ. ಈ ನಿಮ್ಮ ಅಪ್ಪನಂತ ಖಬರಿಲ್ಲ ನಿನಗೆ? ಅಪ್ಪ ಅನ್ನೋದು ರೈತನೇ ಏನಿಲ್ಲ ನಿನಗೆ? ಮಾವರು 2-3 ದಿನದಿಂದ ಹೆಂಗದಾರ, ಅವ್ರ ಮುಖ ನೋಡೋಕ್ಕಾಗವಲ್ದು, ಅಷ್ಟು ಬೇಜಾರ್ನಾಗದಾರ. ನಮ್ಗೆ ಕಳ್ಳ ಚುರುಕನ್ನ ಕುಂತೈತಿ ಅಂಥದ್ದನ್ನೇ ಮಗಳಾಗಿ ನಿನಗೇನು ಅನ್ಸವಲ್ದನ? ನಿಂದೇನು ಮನಸ್ಸನೇ ಏನು ಕಲ್ಲದು? ಅಲ್ಲ ಪಾಪ ತಂದೆ ಅಷ್ಟು ನೊಂದ್ಕೊಂಡಾರ, ಅವ್ರ ಹತ್ರ ಮಾತಾಡೋಣ, ಕ್ಷಮೆ ಕೇಳೋಣ, ನಾ ಮಾಡಿದ್ದು ತಪ್ಪೈತಿ ಅಂತಂದು ಹೇಳ್ಬೇಕಂತ ಒಂದು ಸ್ವಲ್ಪ ಅನ್ಸಲ್ಲ ನಿನಗೆ? ನೋಡು ಗೌರಿ, ನಾ ಹೇಳಿದ್ ಕೇಳು. ನಾಳೆ ಗಂಡಿನರು ನೋಡಕ್ಕೆ ಬರಾಕುಂತಾರೆ ನಿನ್ನನ್ನು. ನಿನಗೆ ಇಷ್ಟ ಐತಿ ಇಲ್ಲ ಅನ್ನೋದನ್ನು ಅವ್ರು ಬಂದು ಹೋದ ಮೇಲೆ ಮಾವರು ನಿನ್ನನ್ನು ಕೇಳ್ತಾರಲ್ಲ ಅವಾಗ ಹೇಳಂತಿ ಅಂತ. ಆದ್ರೆ ನಾಳೆ ಅವ್ರು ಬಂದರ ಮುಂದೆ ನೀನೇನಾರ ಬಾಲ ಬಿಚ್ಚಿದಿ, ಮನೆಯಾಗಿರೋ ಎಲ್ಲರದು ಮರ್ಯಾದೆ ಹೋಗಂಗೆ ಮಾಡಿದಿ, ಅದರಲ್ಲೂ ಮಾವಾರ್ದ ಮರ್ಯಾದೆ ಹೋಗಂಗೆ ಏನಾರ ಮಾಡಿದಿ, ನಾನು ಸುಮ್ಮನೆ ಇಡಲ್ಲ ನೋಡು. ಏನು ಮಾಡ್ತೀರಿ? ಏನು ಮಾಡೋಕ್ಕಾಕೈತಿ ನಿಮ್ಮ ಕೈಯಾಗ? ಏನು ಮಾಡೋಕ್ಕಾಗಲ್ಲ. ನನಗೆ ಹೆಂಗೆ ತಿಳಿತೈತಿ ಹಂಗೆ ಇರೋಕ್ಕೆ ನಾನು. ನಾಳೆ ಅದು ಯಾವನ ಬರ್ತಾನೆ ಬರಲಿ, ಅವ್ನ ಜೊತೆ ಅದು ಹೆಂಗೆ ಮಾತಾಡ್ಬೇಕಂತ ನನಗೆ ಗೊತ್ತೈತಿ. ನಾ ರೆಡಿಯಾಗಿ ಬಂದ್ರಲ್ಲ ಅವ್ನು ನೋಡೋದು. ನೀವು ಮಾತಾಡ್ತಿರೋ ಮಾತಿಗೆ ತಗದು 2 ಬಿಡ್ಲೇನ ಅಂತ ಅನಿಸ್ತೈತಿ. ಆದರೆ ಏನು ಮಾಡೋದು? ಸುಮ್ಮನೆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಂಡೀನಿ. ನೋಡ್ಗೋರಿ, ನಾಳೆ 11 ಗಂಟೆ ಸುಮಾರು ಅವ್ರು ನೋಡಕ್ಕೆ ಬರಾಕುಂತಾರೆ. ನೀನು 10 ಗಂಟೆ 10:15 ಅನ್ನಷ್ಟಿಗೆ ನಿನ್ನ ರೂಮಲ್ಲಿ ನೀನು ರೆಡಿಯಾಗಿ ನಿಂತ್ಕೊಂಡಿರ್ಬೇಕು. ಅವ್ರು ಬಂದಾಗ ಅವ್ರ ಹತ್ರ ಚಂದನತ್ತಗ ನಕ್ಕೊಂತ ಮಾತಾಡಬೇಕು. ಅವ್ರು ಹೋಗೋವರೆಗೂ ನೀನು ನಕ್ಕೊಂತಾನೆ ಇರಬೇಕು. ಅವ್ರು ಹೋದ್ಮೇಲೆ ನಿನ್ನ ಅಭಿಪ್ರಾಯ ಏನು ಅನ್ನೋದನ್ನು ಮಾವರ ಮುಂದೆ ಹೇಳಬೇಕು. ಅವಾಗ ಮಾವರು ಏನಂತಾರ ಅದ ಫೈನಲ್ ಡಿಸಿಷನ್. ಅದನ್ನು ಬಿಟ್ಟು ನೀನೇನಾರು ಹೆಚ್ಚು ಕಮ್ಮಿ ಎಗರಾಡಿದಿ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ಏನು ಹೆದರ್ಸಾಕುಂತೇನೆ ನನಗೆ? ಹೆದರ್ಸಾಕುಂತಿಲ್ಲ, ಎಚ್ಚರಿಕೆ ನೀಡಾಕುಂತೀನಿ. ನಿನ್ನ ಈ ಎಚ್ಚರಿಕೆ ಮಾತಿಗೆಲ್ಲ ಅಂಜಕ್ಕೆಲ್ಲ ನಾನು. ನಿನ್ನ ಹೆಂಗೆ ಬಗ್ಗಿಸ್ಬೇಕಂತ ನನಗೂ ಚಂದನಂತಂಗೆ ಗೊತ್ತೈತಿ. ಹಲೋ ಗೌರಿ, ಈಗ ಮೇಜರ್ ಆಕೆ ಜೀವನದಲ್ಲಿ ಆಕೆ ಏನು ನಿರ್ಧಾರ ತಗೋಬೇಕು ಅನ್ನೋದು ಆಕೆಗೆ ಗೊತ್ತೈತಿ. ನೀವೇನು ಹೇಳೋವಂಥ ಅವಶ್ಯಕತೆ ಇಲ್ಲ. ನೋಡೋತಿಗೆಮ್ಮ ಇವ್ರು ಬಂದು ಹೆಂಗೆ ಮಾತಾಡಕುಂತಾರೆ ನನ್ನ ಹತ್ರ. ಈ ಕಡೆ ಬಾ ಗೌರಿ, ನೀನು ನಾನು ಮಾತಾಡ್ತೀನಿ ಅವ್ರ ಹತ್ರ. ಏನು ಹಾಗಲಕಾಯಿಗೆ ಬೇವಿನಕಾಯಿ ಸಪೋರ್ಟ್ ಅನ್ನಂಗೆ ಆಕೆ ಸಪೋರ್ಟಿಗೆ ನೀ ಬಂದೇನೆ ಇಲ್ಲಿ? ಹೌದು, ಇವಾಗ ಆಕೆಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಕುಂತಾಡಿಲ್ಲ. ಆಕೆಗೆ ಇಷ್ಟ ಇಲ್ಲ ಅಂತ ಅಂದಮೇಲೂ ಒತ್ತಾಯದ ಮೇಲೆ ಕರ್ಸೋದು ಯಾಕೆ? ಇದು ಆಕೆ ಜೀವನ ಐತಿ. ಆಕೆ ಜೀವನದಾಗ ಆಕೆ ಏನು ನಿರ್ಧಾರ ತೊಗೋಬೇಕನ್ನೋದು ಆಕೆಗೆ ಗೊತ್ತೈತಿ. ಅದನ್ನು ಬಿಟ್ಟು ನೀವು ಯಾಕೆ ಇನ್ನೊಬ್ರನ್ನ ಕರ್ಸಕ್ಕೆ ಕುಂತೀರಿ ನೋಡಕ್ಕೆ? ನಾಳೆ ಅದು ಯಾರು ನೋಡಕ್ಕೆ ಬಂದ್ರೂ ಗೌರಿ ರೂಮಿಂದ ಹೊರಗಡೆ ಬರೋಂಗಿಲ್ಲ. ಅದು ಯಾರು ಬರ್ತಾರೋ ಬರಲಿ, ನಾನು ನೋಡಬಿಡ್ತೀನಿ. ಏ ಕವಿತಾ, ನಿನ್ನ ಸಿಟ್ಟು ಏನೇ ಇದ್ರೂ ಅದನ್ನು ಸೈಡಿಗಿಡು. ಇಲ್ಲಿ ಮನಿದ ಪ್ರಶ್ನೆ ಐತಿ, ಮನಿ ಮರ್ಯಾದೆ ಪ್ರಶ್ನೆ ಐತಿ. ಅಷ್ಟೇ ಅಲ್ದ ಗೌರಿ ಜೀವನದ ಪ್ರಶ್ನೆ ಐತಿ. ಗೌರಿ ಜೀವನದ ಜೊತೆ ನೀನು ಆಟಾಡಕ್ಕೆ ಹೋಗಬೇಡ, ಹೇಳ್ತೀನಿ ಕೇಳು. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದು ಬಿಡು ನೀನು. ನಾನು ಯಾಕೆ ಬಾಯಿ ಮುಚ್ಕೊಂಡಿರಲಿ? ಗೌರಿ ನನ್ನ ಹತ್ರ ಹೆಲ್ಪ್ ಕೇಳಾಳ, ನಾನು ಆಕೆಗೆ ಹೆಲ್ಪ್ ಮಾಡಕ್ಕುಂತೀನಿ. ಆಕೆಗೆ ಯಾರನ್ನು ಇಷ್ಟಪಟ್ಟಾಳ ಆಕೆ ಅವರನ್ನ ಮದುವೆ ಹಾಕಳ, ಅದಕ್ಕೆ ನಾನು ಸಪೋರ್ಟ್ ಮಾಡಕ್ಕುಂತೀನಿ. ಏನಿವಾಗ ನಾಳೆ ಅದು ಯಾರು ಬರ್ತಾರ ಬರಲಿ. ಗೌರಿ, ನೀನೇನು ಹೆದರ್ಕೊಳಕ್ಕೆ ಹೋಗಬೇಡ. ನಾಳೆ ಅದು ಯಾರು ಬರ್ತಾರ ಬರಲಿ, ನೀನು ಯಾವುದೇ ಕಾರಣಕ್ಕೂ ರೆಡಿ ಆಗಬೇಡ. ರೂಮಿಂದ ಹೊರಗಡೆ ಬರೋಕ್ಕೂ ಹೋಗಬೇಡ. ಅದು ಮಾವಾರ ಬರಲಿ ಯಾರು ಬರಲಿ, ನಾ ಮಾತಾಡ್ತೀನಂತ. ಏ ಕವಿತಾ, ಒಂದು ಸ್ವಲ್ಪ ಆ ಹುಡುಗ ಎಂಥವನು ಏನು ಅನ್ನೋದು ನಿನಗೆ ಗೊತ್ತೈತನ? ಏನು ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ಆಕೆಗೆ ಸಪೋರ್ಟ್ ಮಾಡಕ್ಕೆ ಕುಂತಿದ್ದಿ ನೀನು? ಆಕೆ ಜೀವನ ಹಾಳು ಮಾಡ್ಬೇಕಂತ ಅದೇನು? ನೀವಿಬ್ಬರು ನನ್ನ ಜೀವನ ಹಾಳು ಮಾಡಕ್ಕುಂತಿದ್ದು. ನಮ್ಮ ಅತ್ತಿಗೆಮ್ಮ ಅಲ್ಲ, ನಮ್ಮ ಅತ್ತಿಗೆಮ್ಮ ನನಗೆ ಸಪೋರ್ಟ್ ಮಾಡಕ್ಕುಂತಾರೆ. ನನಗೆ ಏನು ಬೇಕು ಏನು ಬೇಡ ಅನ್ನೋದು ಅತ್ತಿಗೆಮ್ಮಗೆ ಚಂದನತ್ತಂಗೆ ಗೊತ್ತೈತಿ. ನನ್ನ ಜೀವನ ಹಾಳು ಮಾಡಕ್ಕುಂತಿದ್ದು ನೀವಿಬ್ಬರು ಹೊರತು ಕವಿತಾ ಅತ್ತಿಗೆಮ್ಮ ಅಲ್ಲ. ಹಾಗಂದ್ರೆ ಗೌರಿ, ನೀ ನಾಳೆ ರೂಮಿಂದ ಹೊರಗಡೆ ಬರೋಂಗಿಲ್ಲ, ರೆಡಿ ಆಗಂಗಿಲ್ಲ. ಆಕೆ ರೆಡಿ ಆಗಂಗಿಲ್ಲ, ರೂಮಿಂದ ಹೊರಗಡೆನೂ ಬರೋಂಗಿಲ್ಲ. ಅದು ಏನು ಮಾಡ್ಕೋತಿ ಮಾಡ್ಕೊ ಹೋಗು. ಏ ಕವಿತಾ, ನನಗೆ ಚಾಲೆಂಜ್ ಮಾಡಕ್ಕುಂತೇನ? ಚಾಲೆಂಜ್ ಅಂತಾನೆ ಅನ್ಕೋ. ಏ ಕವಿತಾ, ನೋಡ್ತಿರ, ನಾಳೆ ಗೌರಿ ತಾನಾಗಿಯೇ ಸೀರೆ ಉಟ್ಕೊಂಡು ತಾನೇ ಚಂದನತ್ತಂಗೆ ರೆಡಿಯಾಗಿ ಹುಡುಗನ ಮುಂದೆ ಬಂದು ಕುತ್ಕೋತಾಳ. ಹಂಗೆ ಹುಡುಗ ಹೋಗೋವರೆಗೂ ನಕ್ಕೋತಾ ಇರ್ತಾಳೆ, ನೋಡ್ತಾ ಇರ್ಬೇಕಾರ. ಇದು ನನ್ನ ಚಾಲೆಂಜ್. ನೋಡೋಣ ನಾಳೆ ಚಾಲೆಂಜಲ್ಲಿ ಯಾರು ಗೆಲ್ತಾರಂತಂದು. ಗೌರಿ ನನ್ನ ಮಾತು ಕೇಳ್ತಾಳೆ ಹೊರತು ನಿಮ್ಮ ಮಾತಲ್ಲ. ನೋಡೋಣ ನಾಳೆ ಗೌರಿ ಯಾರ ಮಾತು ಕೇಳ್ತಾಳ ಯಾರ ಮಾತು ಕೇಳಲ್ಲ ಅಂತಂದು. ನನ್ನ ಹತ್ರನ ಚಾಲೆಂಜ್ ಮಾಡಿಲ್ಲ, ನೋಡ್ತೀರ ನಾಳೆ ಚಾಲೆಂಜಲ್ಲಿ ಯಾರು ಗೆಲ್ತಾರಂತಂದು. ಇಷ್ಟು ಸಲ ಮಾಡಿರೋ ಚಾಲೆಂಜಲ್ಲಿ ಒಂದು ಸಲನೂ ನೀನು ಗೆದ್ದಿಲ್ಲ. ಇನ್ನು ಇವಾಗ ಮಾಡ್ತಿರೋ ಚಾಲೆಂಜಲ್ಲಿ ನಿನ್ನನ್ನು ಗೆಲ್ಲಕ್ಕೆ ಬಿಡ್ತೀನಿ ನಾನು. ನೋಡ್ತಿರೋ ನಾಳೆ ಏನಾಗುತ್ತೆ ಅಂತಂದು. ಬಾ ಲಲಿತಾ. ಏನತ್ತಿಗೆಮ್ಮ ನೀವು ಅವ್ರ ಹತ್ರ ಚಾಲೆಂಜ್ ಹಾಕಿದ್ರಲ್ಲ ನೀವು? ಯಾಕೆ ಗೌರಿ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ ಅತ್ತಿಗೆಮ್ಮ, ನನಗೆ ನಿಮ್ಮ ಮೇಲೆ ನಂಬಿಕೆ ಐತಿ. ನಾನು ಇವಾಗ ನಮ್ಮ ಮನ್ಯಾಗ ನಂಬಿರೋದ ನಿಮ್ಮನ್ನು. ಆದ್ರೆ ಸರಿ ಬಿಡ್ರಿ, ನಿಮ್ಮನ್ನೇ ನಂಬೀನಿ.
ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ. ನಾಳೆ ಬಂದಿರೋ ಹುಡುಗನಿಗೆ ಸರಿಯಾಗಿ ಅವಮಾನ ಮಾಡಿ ಕಳ್ಸೋಣಂತ. ನೀನೇ ರೂಮಿಂದ ಹೊರಗಡೆ ಬರಲಿಲ್ಲ ಅಂದ್ರೆ ಮನ್ಯಾಗ ಜಗಳ ಆಗುತ್ತಾ, ಹುಡುಗ ಕಡೆ ಎಲ್ಲರೂ ಬರ್ತಾರೆ. ಅವನು ಬಂದಾಗ ಇದೇ ಡ್ರೆಸ್ ಮೇಲೇನೆ ಬಂದು ನನಗೆ ನೀನು ಇಷ್ಟ ಇಲ್ಲ ಅಂತಂದು ಸರಿಯಾಗಿ ಬೈದು ಓದಿ ಅಂದ್ರೆ ವಾಪಸ್ ನಿಮ್ಮಪ್ಪ ನೀನು ನೋಡೋಕೆ ಯಾವ ಗಂಡಿನ ಕಡೆ ಎಲ್ಲರನ್ನೂ ಕರ್ಸಂಗಿಲ್ಲ, ಸರಿನಾ? ಅಲ್ಲ ಅತ್ತಿಗೆಮ್ಮ, ಹಿಂಗೆ ಮಾಡಿದ್ರೆ ಮನೆಯಾಗಿರೋರು ಎಲ್ರಿಗೂ ಬೇಜಾರಾಗಿ ಆಮೇಲೆ ಅಪ್ಪ ನನಗೆ ಹೊಡೆದು ಬಿಟ್ರೆ? ನೋಡು ಗೌರಿ, ನಿಮ್ಮ ಅಪ್ಪಗೆ ಬೇಜಾರಾದ್ರೇನು ಬಿಟ್ರೇನು, ನಿನಗೆ ಒಂದೇಟು ಹೊಡೆದ್ರೇನು ಬಿಟ್ರೇನು, ನೀನು ನಾಳೆ ಹಂಗೆ ಮಾಡಿದೆ ಅಂದ್ರೆ ಇನ್ನೊಂದು ಸಲ ನಿನ್ನನ್ನು ಯಾರು ನೋಡೋಕೆ ಬರೋಂಗಿಲ್ಲ. ಆಮೇಲೆ ನೀನು ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗ್ಬೋದು. ಅದನ್ನು ಬಿಟ್ಟು ನೀನು ಹಿಂಗೆ ಹೆದರ್ಕೊಂಡು ಕುತ್ಕೊಂಡೆ ಅಂದ್ರೆ ಸರಿ. ಹಂಗಂದ್ರೆ ನಾಳೆ ಬರೋ ಹುಡುಗನ್ನ ಕುತ್ಕೊಂಡು ನೋಡು, ಮಾತಾಡು, ಹ್ಞೂ ಅಂತ ಒಪ್ಕೊ. ನೀನು ಯಾರನ್ನ ಇಷ್ಟಪಟ್ಟಿಲ್ಲ ಅವನ್ನ ಮರ್ತ್ಬಿಡು. ಅಯ್ಯೋ ಇಲ್ಲ ಅತ್ತಿಗೆಮ್ಮ, ಇಲ್ಲ. ನನಗೆ ಅಕುಲನ್ನ ನನ್ನ ಕೈಯಾಗ ಮರ್ಯಾದೆ ಆಗಂಗಿಲ್ಲ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ಅತ್ತಿಗೆಮ್ಮ. ಒಂದಲ್ಲ 4 ಹೊಡೆತ ತಿಂದರೂ ಪರವಾಗಿಲ್ಲ. ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ. ಸರಿ ಆಯಿತು, ನೀನು ಇವಾಗ ರೂಮ್ ಒಳಗೆ ಹೋಗು, ನಾ ಆಮೇಲೆ ಬರ್ತೀನಿ. ಯಾಕಂದ್ರೆ ನಾವಿಬ್ಬರು ಇಲ್ಲಿ ನಿಂತ್ಕೊಂಡು ಮಾತಾಡೋದನ್ನು ಮತ್ತು ಯಾರು ನೋಡಿದ್ರಂದ್ರೆ ಅಷ್ಟೇ ಇನ್ನೊಂದಿಟ್ಟು ಏನಾರ ಹುರ್ಕೋತಾರೆ ನಮ್ಮ ಬಗ್ಗೆ, ಸರಿನಾ? ನೀವು ಒಳಗಡೆ ಹೋಗು. ಸರಿ ಅತ್ತಿಗೆಮ್ಮ. ಲೇ ಸವ್ವಿ, ನನಗೆ ಚಾಲೆಂಜ್ ಮಾಡ್ತೀಯಲ್ಲ, ಏನೋ 1 ಸಲ 2 ಸಲ ಚಾಲೆಂಜಿನಲ್ಲಿ ಸೋತಿದ್ದಕ್ಕೆ ಪ್ರತಿ ಚಾಲೆಂಜಲ್ಲೂ ನೀನೇ ಗೆಲ್ತಿ ಅಂತ ಅಂದ್ಕೊಂಡೇನು? ನೋಡ್ತೀರ ನಾಳೆ ಚಾಲೆಂಜಲ್ಲಿ ನಿನಗೆ ಹೆಂಗೆ ಸೋಲಿಸ್ತೀನಿ ಅಂತಂದು. ಹಂಗೆ ನಿಮ್ಮೆಲ್ಲರ ಮರ್ಯಾದಿನ ಹೆಂಗೆ ಹರಾಜು ಹಾಕಿಸ್ತೀನಿ ನೋಡ್ತೀರಿ.